ನಾವು ಖರ್ಚು ಮಾಡ್ದಂಗೆಲ್ಲ ಫಲ ಸಿಗ್ತದೆ. ತಿಂಗಳಿಗೆ ಒಂದು ನಾವು ಸುಮಾರು ಅಂದ್ರೆ ಒಂದು 10 ಫಿಟ್ಟಿಂಗ್ ಮಾಡ್ತೀವಿ. ಸ್ವಲ್ಪ ಬೇಳೆಕಾಯಿ ತಗೊಂಡು ಹೋದ್ರೆ ಮಾರ್ಕೆಟ್ ನಲ್ಲಿ ಬೆಲೆ ಚೆನ್ನಾಗಿ ಬರ್ತದೆ. ಇದು ಒಳ್ಳೆ ಮಾರ್ಕೆಟ್ ಬೆಲೆ, ಇದು ಒಳ್ಳೆ ಕಾಯಿ, ಇದು ಬಲ್ತಿಲ್ಲ. ಕೃಷಿಯಲ್ಲಿ ಏನು ಲಾಸ್ ಏನಿಲ್ಲ ಮೇಡಮ್ ಅವರೇ. ಖರ್ಚು ಬರ್ತದೆ ಒಂದು 70,000 80,000 1 ಲಕ್ಷ ಬರ್ತದೆ, ಒಂದು 3 ಲಕ್ಷ ಉಳಿತದೆ. ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸೊ ಸ್ನೇಹಿತರೆ, ನಾನಿವತ್ತು ಮಂಜುನಾಥ್ ಅನ್ನುವರಂಥ ಫಾರ್ಮಲ್ ಇದ್ದೀನಿ. ಸೊ ನಾವಿವತ್ತು ಬಂದಿರೋದು ಮೈಲಪ್ಪನ ಹಳ್ಳಿಗೆ. ಸೊ ಇವರಲ್ಲಿ ಹೀರೆಕಾಯಿ ಕೃಷಿಯನ್ನ ಮಾಡ್ತಿದ್ದಾರೆ ಸ್ನೇಹಿತರೆ. ಸೊ ಹೀರೆಕಾಯಿ ಕೃಷಿ ಅಂತಂದ್ರೆ ಕೇವಲ 2 ತಿಂಗಳಲ್ಲಿ ನಾವು ಇಳುವರಿಯನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಷ್ಟೇ ಅಲ್ಲ, 1 ತಿಂಗಳಲ್ಲಿ ನಾವು 10 ಬಾರಿ ಕಟಾವ್ ಮಾಡ್ಬೋದು. ಅಂದ್ರೆ ನೀವು ಅನ್ಕೊಂಡಿರ್ಬೋದು, ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇದರಿಂದ ನಾವು ಒಳ್ಳೆ ಪ್ರಾಫಿಟ್ ಮಾಡಬಹುದು ಅಂತ. ಹಾಗಾದ್ರೆ ಹೀರೆಕಾಯಿ ಕೃಷಿಯನ್ನ ಯಾವ ರೀತಿಯಾಗಿ ಮಾಡಬೇಕು, ಸಸಿಯನ್ನ ಎಲ್ಲಿ ತರಬೇಕು, ಯಾವ ರೀತಿಯಾಗಿ ನಾಟಿ ಕ್ರಮ ಇರುತ್ತೆ, ಮೇಂಟೆನೆನ್ಸ್ ಯಾವ ರೀತಿಯಾಗಿರುತ್ತೆ, ಬೆಸ್ಟ್ ಮಾರ್ಕೆಟ್ ಎಲ್ಲಿದೆ, ಇವೆಲ್ಲದರ ಬಗ್ಗೆ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನಾವು ಮಂಜುನಾಥ್ ಅವರನ್ನ ಮೀಟ್ ಮಾಡಲೇಬೇಕು. ಸೊ ಅವ್ರು ನನ್ನ ಜೊತೆಗಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮೊಂದು ಫಾರ್ಮಲ್ಲಿ ಶೂಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಸರ್ ಈಗ ಆಲ್ರೆಡಿ ಈಗ ಬೇಸಿಗೆ ಕಾಲ ಥರನೇ ಇದೆ, ಅಂದರೆ ಮಳೆಗಾಲ ಬರಬೇಕಿತ್ತು, ಬಟ್ ಆದರೂ ಕೂಡ ಈ ಒಂದು ಉರಿ ಬಿಸಿಲು ಅಂತ ಬಂದಾಗ ತುಂಬ ರೈತರು ಯಾವುದೇ ಕೃಷಿ ಮಾಡೋದಕ್ಕಾಗಲ್ಲ ಅಂತ ಕೈಕಟ್ಟು ಕುತ್ಕೊಂಡಿದ್ದಾರೆ. ಸೊ ನಾನು ಆನ್ ದಿ ವೇ ಹೋಗ್ತಾ ನೋಡಿದೆ ಹೀರೆಕಾಯಿ ಕೃಷಿಯನ್ನು ಮಾಡ್ತಿದ್ದೀರಾ ಅಂತ. ಸೊ ಹೀರೆಕಾಯಿ ಕೃಷಿ ಈ ಒಂದು ಉರಿ ಬಿಸಿಲಿನಲ್ಲಿ ಸಾಧ್ಯನಾ ಸರ್? ಸಾಧ್ಯ. ನಾವು ಕಷ್ಟಪಟ್ಟರೆ ಫಲ ಉಂಟು ಮೇಡಮ್ ಅವರೇ. ಕಣ್ಣು ಬಂದಲ್ಲಿ ನೀರು ಬಿಟ್ಕೊಂಡು ಎಲೆ ತೆಗೆದುಕೊಂಡು ಔಷಧಿ ಮಾಡಿಕೊಂಡು ಗೊಬ್ಬರ ಕೊಟ್ಕೊಂಡು ನಾವು ಬೆಳೆ ಚೆನ್ನಾಗಿ ಬಂದಿದೆ ಮೇಡಮ್ ಅವರೇ. ಓಕೆ. ಸೊ ಈಗ ಇದು ಎಷ್ಟು ಎಕರೆಯಲ್ಲಿದೆ? ಇದು 1 ಎಕರೆಯಲ್ಲಿ 1 ಎಕರೆ. ಸೊ ಎಷ್ಟು ಬಳ್ಳಿಗಳನ್ನು ಹಾಕಿದ್ದೀರಾ ನೀವು? ಗಿಡ ನಾವು ಬಂದು ಸುಮಾರು ಅಂದ್ರೆ ಒಂದು 4-5 ಪಾಕೆಟ್ ಬೀಜ ಉಣಿದ್ವಿ. ಓಕೆ. ಸೊ ಎಲ್ಲಿಂದ ತಂದ್ರಿ ಬೀಜ ಎಲ್ಲ? ಇದು ಅಶ್ವಿನಿ ಆಗ್ರೋ ಸೀಡ್ ಅಲ್ಲಿ. ಓಕೆ. ಅಲ್ಲಿ ಚೆನ್ನಾಗಿ ಸಿಗುತ್ತಾ? ಸಿಗ್ತದೆ. ಸೊ ಎಷ್ಟು ಈಗ ಹೆಂಗ್ ರೇಟ್ ಇದೆ ಬೀಜಕ್ಕೆ? ಬೀಜಕ್ಕೆ 2,200 ರೂಪಾಯಿ ಬೀಜ. ಓಕೆ. ಸೊ ಇಂಥದ್ದೇ ತಳಿ ಅಂತ ಆತರ ಏನಾದ್ರು ಇದೆ? ನಾಗ ಇದೆ, ಬೇರೆ ಬೇರೆ ತಳಿಗಳು ಬರ್ತದೆ. ಸೊ ನೀವು ಇಲ್ಲಿ ಹಾಕಿರೋದು ನಾವು ನಾಗನೇ. ಓಕೆ. ಅಂದ್ರೆ ಯಾಕೆ ಅದು ಬೆಸ್ಟ್, ಏನ್ರಲ್ಲಿ ಪಾಸಿಟಿವ್ ಅಂತ ಹೇಳ್ಬೋದಾ? ಅದು ಲಾಂಗ್ ಬರ್ತದೆ. ಓಕೆ. ಕಾಯಿ ಜೋರಾಗಿ ಬರ್ತದೆ, ಇಳುವರಿ ಚೆನ್ನಾಗಿ ಬರ್ತದೆ. ಓಕೆ. ಸೊ ನಾನು ಸ್ಟಾರ್ಟಿಂಗ್ ನಲ್ಲೇ ಹೇಳ್ದೆ ಅಣ್ಣ, ಈಗ ನಾವು ಹೀರೆಕಾಯಿ ಕೃಷಿ ಮಾಡ್ತೀವಿ ಅಂತಂದ್ರೆ ಒಂದು 2 ತಿಂಗಳಲ್ಲಿ ಇಳುವರಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ. ಸೊ ಏನೆಲ್ಲ ಮೇಂಟೆನೆನ್ಸ್ ಇರುತ್ತೆ? ಸೊ ಯಾವಾಗ ನಾವು ಇಳುವರಿ ಅಂದ್ರೆ ಈಗ ನಾಟಿ ಕ್ರಮ ಅಂತ ಇರುತ್ತೆ, ಕೆಲವೊಂದು ಹೇಳ್ತಾರೆ ಡಿಸೆಂಬರ್ ಅಲ್ಲಿ ಹಾಕ್ಬೇಕು, ಜನವರಿಲಿ ಹಾಕ್ಬೇಕು ಅಂತ. ಸೊ ಹೀರೆಕಾಯಿ ಕೃಷಿ ಮಾಡ್ತೀವಿ ಅಂತಂದ್ರೆ ಯಾವಾಗ ನಾಟಿ ಮಾಡಬೇಕು? ಈಗ ಇದು ನಾವು ಫೆಬ್ರವರಿ ಮಾಡಿದ್ದು, ಈಗ ಮೇ ತಿಂಗಳಲ್ಲಿ ಒಳ್ಳೆ ಬೆಲೆ ಬರ್ತಂತ ಹೇಳಿ. ಓಕೆ. ಸೊ ನಾಟಿ ಮಾಡ್ಬೇಕು ಅಂತಂದ್ರೆ ಏನೆಲ್ಲ ಮುತುವರ್ಜಿನ ವಹಿಸ್ಬೇಕಾಗತ್ತೆ? ಈಗ ನಾರ್ಮಲಿ ನೀವು ಈ ಕಂಬಗಳನ್ನ ಕೊಟ್ಟಿದ್ದೀರಾ, ಸೊ ಏನು ಎಷ್ಟು ಖರ್ಚು ಬೀಳುತ್ತೆ ಹೆಂಗೆ? ನಾವು ಖರ್ಚು ಮಾಡ್ದಂಗೆಲ್ಲ ಫಲ ಸಿಗ್ತದೆ ಮೇಡಮ್. ಇದು ಗೊಬ್ಬರ ಹಾಕ್ಬೇಕು, ಕೊಟ್ಟಿಗೆ ಗೊಬ್ಬರ ಹಾಕಿ ಫಸ್ಟ್ ಉಳುಮೆ ಎಲ್ಲ ಮಾಡ್ಬೇಕಾಗತ್ತಲ್ಲ. ಎಷ್ಟು ಸರಿ ಉಳುಮೆ ಮಾಡಿದ್ದೀರಾ? ಒಂದು 4 ಸಲ ಉಳುಮೆ ಮಾಡಿದ್ವಿ. ಓಕೆ. 4 ಸಲ ಉಳುಮೆ ಮಾಡಿ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ವಿ. ಆನಂತರ ಆರ್ಗಾನಿಕ್ ಗೊಬ್ಬರ ಕೊಟ್ಟಿದ್ವಿ, ಹಿಂಡಿ ಕೊಟ್ಟಿದ್ವಿ, ಬೇವಿನ ಹಿಂಡಿ, ವಂಗೆ ಹಿಂಡಿ ಕೊಟ್ಟಿದ್ವಿ, DAP ಕೊಟ್ಟು ಬೀಜ ನಾಟಿ ಮಾಡಿದ್ವಿ. ಓಕೆ. ಸೊ 1 ಎಕರೆ ಅಂತ ಬಂದಾಗ ಎಷ್ಟು ಗೊಬ್ಬರ ಬೇಕಾಗತ್ತಣ್ಣ ಪ್ರಮಾಣ? ಒಂದು 4 ಟನ್ ಕೊಡ್ಬೋದು ನೀವು. 4 ಟನ್ ಕೊಟ್ಟಿಗೆ ಗೊಬ್ಬರ ಕೊಡ್ಬೋದು. ಇದು ಹಿಂಡಿ, ವಂಗೆ ಹಿಂಡಿ ಮತ್ತೆ ಬೇವಿನ ಹಿಂಡಿ, ಅದೊಂದು 250 kg ಕೊಡ್ಬೋದು. ಸೊ ಈಗ ಗೊಬ್ಬರ ಎಲ್ಲ ಆಯ್ತು, ಅದಾದ್ಮೇಲೆ ನಾಟಿ ಕ್ರಮ ಹೆಂಗೆ? ಎಷ್ಟು ಅಂತರ ಕಾಪಾಡ್ಕೊಳ್ಬೇಕಾಗತ್ತೆ ಹೆಂಗೆ? ಬೀಜ ಇದು ಬೀಜದಿಂದ ಬೀಜಕ್ಕೆ 4 ಅಡಿ ತಪ್ಪದ 5 ಅಡಿ ಹಾಕ್ಬೋದು. ಓಕೆ. ಸೊ ಇದು ಅಂತರ ಎಷ್ಟು ಬೇಕಾಗುತ್ತೆ? 11 ಅಡಿ. ಓಕೆ. ಅಂದ್ರೆ ಇದು ಕಂಪ್ಲೀಟ್ ಸ್ಪ್ರೆಡ್ ಆಗೋದಕ್ಕಲ್ವಾ? ಆಗ್ತದೆ. ಜಾಸ್ತಿ ಆಗಿತ್ತು ಇದು ಬಳ್ಳಿ, ಅದು ಎಲೆ ತೆಗಿಬೇಕು, ಮೇಲೆ ನಿಂತೋಗ್ತದೆ ಇದು ಕಾಯಿ. ಅದು ಡೊಂಕ ಬಂದ್ಬಿಟ್ಟು ಮಾರ್ಕೆಟ್ ನಲ್ಲಿ ರೇಟು ಬೆಲೆ ಕಡಿಮೆ ಆಗ್ತದೆ, ಅದು ಬಿಡಿಸ್ಬೇಕು. ಅದರಿಂದ ಈ ತರ. ಓಕೆ. ಸೊ ಈಗ ನೀವು ನಾಟಿ ಕ್ರಮ ಆಯ್ತು, ಅದಾದ್ಮೇಲೆ ಆ ಸಸಿ ಚಿಗುರು ಬರೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? ಈಗ ಇದು ಸ್ಪ್ರೆಡ್ ಆಗಿದೆಯಲ್ವಾ, ಇದು ಎಷ್ಟು ಮಂತ್ ಇದ್ದು ಗಿಡ ಹೆಂಗೆ? ಇದು 3 ತಿಂಗಳು ಗಿಡ. ಓಕೆ. 3 ತಿಂಗಳು. ಸೊ 3 ತಿಂಗಳು ಅಂತಂದ್ರೆ ನಾವು ಇಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಕಂಪ್ಲೀಟ್ ಹರಡುತ್ತೆ. ಓಕೆ. ಸೊ ಕಂಪ್ಲೀಟ್ ಆಗಿ ಇಳುವರಿ ಬರೋದಕ್ಕೆ ಎಷ್ಟು ಟೈಮು? ಇಳುವರಿ ಬರೋದಕ್ಕೆ ನಾವು 2 ತಿಂಗಳಿಗೆ ಕಮ್ಮಿ ಆಗ್ತದೆ. ಓಕೆ. 3 ತಿಂಗಳಲ್ಲಿ ಫುಲ್ ಇಳುವರಿ. ಅಂದ್ರೆ 3 ತಿಂಗಳಲ್ಲಿ ನಾವು ಕಟಿಂಗ್ ಮಾಡ್ಬೋದು. ಓಕೆ. ಸೊ ಅದಾದ್ಮೇಲೆ ಈಗ ಬಳ್ಳಿ ಅಂತ ಬಂದ್ರೆ, ಈಗ ನೀವು ಹೇಳಿದ್ರಿ 1 ಎಕರೆಲಿ ನಾನು ಹಾಕಿದ್ದೀನಿ ಅಂತ. ಸೊ ಎಷ್ಟು ಟೈಮ್ ತನಕ ಆ ಬಳ್ಳಿಯಿಂದಲೇ ನಾವು ಇಳುವರಿನ ಎಕ್ಸ್ಪೆಕ್ಟ್ ಮಾಡ್ಬೋದು? ನಾವು ಇಲ್ಲಿ ಗೊಬ್ಬರ ಇದು ಔಷಧಿಗಳು ಹಾಕಿ ಸ್ಪ್ರೇ ಮಾಡ್ತೀವಿ, ನೀರು ಹಾಕ್ಬಿಡ್ತೀವಿ, ಅದ್ರ ಮೇಲೆ ಡಿಪೆಂಡ್ ಮಾಡ್ತೀವಿ. ಓಕೆ. ಸಾಧಾರಣ ಎಷ್ಟು ಸಮಯ ಬರ್ಬೋದು? ಬರ್ತದೆ ಸುಮಾರು ಅಂದ್ರೆ ಒಂದು 6 ತಿಂಗಳು ಬರ್ತದೆ. 6 ತಿಂಗಳು. ಸೊ 6 ತಿಂಗಳು ಆದ್ಮೇಲೆ ಚಿಗುರು ಕಟ್ ಮಾಡಿದಂಗೆ ಅದು ಸ್ಪ್ರೆಡ್ ಆಗುತ್ತೆ ಅಥವಾ ಕಂಪ್ಲೀಟ್ ಬೇರ್ ಸಮೇತ ತೆಗಿಬೇಕಾ ನಾವು? ಓಕೆ. ಅಂದ್ರೆ ಹೊಸ ಗಿಡನ ನಾಟಿ ಮಾಡ್ಬೇಕಾಗುತ್ತೆ. 2 ಮಂತ್ಸಿಗೆ ನಾವು ಕಟಿಂಗ್ ಮಾಡಿದ್ವಿ, ಅದಾದ್ಮೇಲೆ ನಾವು ಎಷ್ಟು ಮಂತಿಗೆ ಎಷ್ಟು ಕಟಿಂಗ್ ಮಾಡ್ಬೋದು?
ಇದು ಗಿಡನ ಕಾಯಿ 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 ಅದೇ ತಿಂಗಳಿಗೆ ಒಂದು ನಾವು ಸುಮಾರು ಅಂದ್ರೆ ಒಂದು 10 ಫಿಟ್ಟಿಂಗ್ ಮಾಡ್ತೀವಿ. 10 ಕಟಿಂಗ್ ಮಾಡ್ಬೋದು. ಸೊ ಹಾಗಾದ್ರೆ ಇದರಿಂದ ನಾವು ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡ್ಬೋದಲ್ಲ? ಯಾಕಂತಂದ್ರೆ ಕೆಲವೊಂದು ಗಿಡ 2 ತಿಂಗಳು ಅಂತಂದ್ರೆ ಒಂದು ಬಾರಿ ಕಟಿಂಗ್ ಅಂತ ಹೇಳ್ತಾರೆ. ಈಗ ದ್ರಾಕ್ಷಿ ಅಂತ ತಗೊಂಡ್ರೆ 6 ತಿಂಗಳು ನಾವು ವೇಟ್ ಮಾಡಬೇಕು. ಬಟ್ ಹೀರೆಕಾಯಿ ಹಂಗಲ್ಲ, ನಾವು ತಿಂಗಳಲ್ಲಿ 10 ಬಾರಿ ಕಟಿಂಗ್ ಮಾಡ್ಬೋದಲ್ವಾ? ಓಕೆ. ಸೊ ಇದನ್ನ ಈಗ ಕಟಿಂಗ್ ಮಾಡ್ಬೇಕು ಅಂತಂದ್ರೆ ಏನಾದ್ರೂ ಸೈಜು ಆತರ ಏನಾದ್ರೂ ಇದೆಯಾ? ಹೆಂಗ್ ಗೊತ್ತಾಗುತ್ತೆ ಇದು ಕಂಪ್ಲೀಟ್ ಆಗಿ ಕಟಿಂಗ್ ರೆಡಿ ಆಗಿದೆ ಅಂತ? ಇದು ಒಂದು ಇದು ಬರ್ತದೆ, ತಗೊಂಡೋದು ಸ್ವಲ್ಪ ಬಲಿಬಾರ್ದು, ಸ್ವಲ್ಪ ಎಳೆಕಾಯಿ ತಗೊಂಡೋದ್ರೆ ಮಾರ್ಕೆಟ್ ನಲ್ಲಿ ಬೆಲೆ ಚೆನ್ನಾಗಿ ಬರ್ತದೆ. ಓಕೆ. ಸೊ ನೀವು ಇದು ಶುಕ್ರವಾರ ಪೇಕಿಂಗ್ ಮಾಡ್ತೀವಿ. ಓಕೆ. ಸೊ ಇನ್ನು ನಾವ್ 2 ದಿನ ಕಾಯ್ಬೇಕು. ನೆನ್ನೆ ಕೊಡಿ ಕಟ್ ಮಾಡಿದ್ವಿ, 400 ರೂಪಾಯಿ ಅಂದ್ರೆ. ನಿನ್ನೆ ಎಷ್ಟು ಬಂತು? ನಿನ್ನೆ 10,000 ರೂಪಾಯಿ ಬಂತು ಅಂದ್ರೆ. ಓಕೆ. ಸೊ ಒಂದ್ ದಿನಕ್ಕೆ ಅಂದ್ರೆ ಎಷ್ಟು ಕೆಜಿ, ಎಷ್ಟು ಟನ್ನ, ಹೆಂಗೆ? ಇದು ಎಷ್ಟು ಟನ್ ಬಂತು? ನಮ್ದು 250 ಕೆಜಿ ಬಂತು. 250 ಕೆಜಿ. ಸೊ 250 ಕೆಜಿಗೆ ನೀವು ನಿನ್ನೆ 10,000 ತಗೊಂಡ್ರಿ. ಸೊ ನೆಕ್ಸ್ಟ್ ಈಗ ಎಷ್ಟು ಅಂದ್ರೆ ಈಗ ಮಾರ್ಕೆಟ್ ವ್ಯಾಲ್ಯೂ ವೇರಿ ಆಗ್ತಾನೆ ಇರುತ್ತಾ ಅಥವಾ ಹೀರೆಕಾಯಿ ಅಂದ್ರೆ ಇಷ್ಟೇ ಫಿಕ್ಸ್ಡ್ ಪ್ರೈಸ್ ಅಂತ ಇರುತ್ತಾ? ಏರುಪೇರು ಆಗ್ತಾ ಇತ್ತು. ಸೊ ನಿನ್ನೆ ಎಷ್ಟಿತ್ತು ಕೆಜಿಗೆ? ನಿನ್ನೆ 400 ರೂಪಾಯಿ ಇತ್ತು ಮೇಡಮ್ ಅಂದ್ರೆ. ಓಕೆ. ಮುಂಚೆ ಮೊನ್ನೆ 450 ಹೋಯ್ತು. ಓಕೆ ಓಕೆ. ಅಂದ್ರೆ ಚೇಂಜ್ ಆಗ್ತಾ ಇರುತ್ತೆ. ಸೊ ಎಲ್ಲನ ಬೆಸ್ಟ್ ಮಾರ್ಕೆಟ್ ಈಗ ಚಿಕ್ಕಬಳ್ಳಾಪುರ APMC. ಓಕೆ. ಸೊ ಅಲ್ಲಿ ಹೆಂಗೆ ಅಂದ್ರೆ ಯಾವ ಲೆಕ್ಕದಲ್ಲಿ ನೀವು ಕೊಡ್ತೀರಾ? ಅಲ್ಲಿ ಇದು ಒಳ್ಳೆ ಮಾರ್ಕೆಟ್ ಬೆಲೆ, ಇದು ಒಳ್ಳೆ ಕಾಯಿ, ಇದು ಬಲ್ತಿಲ್ಲ, ಎಳೆದು ಇಲ್ಲ, ಒಳ್ಳೆ ಪಿಕಿಂಗ್, ಇದು ಒಳ್ಳೆ ಚೆನ್ನಾಗಿದೆ. ಓಕೆ. ಈಗ ನೀವು ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತೀರಾ ಅಂತಂದ್ರೆ ಅದು ಅವ್ರು ಹೆಂಗೆ ಡಿವೈಡ್ ಮಾಡ್ತಾರೆ? ಇದು ಬೆಸ್ಟ್, ಇದು ಚೆನ್ನಾಗಿಲ್ಲ, ಇದು ಆತರ ಹೆಂಗ್ ಡಿವೈಡ್ ಮಾಡ್ಕೋತಾರೆ? ಇದು ಚೆನ್ನಾಗಿರೋ ಕ್ವಾಲಿಟಿನೇ ಒಂದು ಬಾಕ್ಸ್ ಹಾಕಿರ್ತೀವಿ, ಸ್ವಲ್ಪ ವೇಸ್ಟ್ ಬಾಕ್ಸ್ ಒಂದು. ಓಕೆ. ಅಂದ್ರೆ ಸ್ವಲ್ಪ ಅಂಕು ಡೊಂಕು ಇದ್ರೆ ಅದಕ್ಕೆ ವ್ಯಾಲ್ಯೂ ಕಮ್ಮಿನಾ? ಓಕೆ. ಅಂದ್ರೆ ಹಿಂಗ್ ನಾರ್ಮಲ್ ಆಗಿ ಸ್ಟ್ರೈಟ್ ಇದ್ರೆ ಮಾತ್ರ ತಗೋತಾರೆ, ಚೆನ್ನಾಗಿ ರೇಟ್ ಕೊಡ್ತಾರೆ. ಓಕೆ. ಸೊ ಅಣ್ಣ ಈಗ ನೀರಿನ ವ್ಯವಸ್ಥೆಗೆ ಏನ್ ಮಾಡ್ಕೊಂಡಿದ್ದೀರಾ? ಬೋರ್ವೆಲ್ ಕೊಟ್ಟಿದ್ದೀವಿ. ಓಕೆ. ಸೊ ಡ್ರಿಪ್ ಕೊಟ್ಟಿದ್ದೀರಾ ಹೆಂಗೆ? ಓಕೆ. ಎಷ್ಟು ನೀರು ಬೇಕಾಗುತ್ತೆ ಈಗ ನಾವು ಹೀರೆಕಾಯಿ ಕೃಷಿ ಸ್ಟಾರ್ಟ್ ಮಾಡಿದ್ರೆ? ಬೇಕು ನೀರು ಜಾಸ್ತಿ ಬೇಕಾಗುತ್ತೆ. ದಿನದಲ್ಲಿ ಎಷ್ಟು ಕೊಡ್ತೀರಾ? ದಿವಸಕ್ಕೆ ಬೆಳಗ್ಗೆ ಕೊಡ್ತೀವಿ, ಸಂಜೆ ಕೊಡ್ತೀವಿ, ಸಂಜೆ ರಾತ್ರಿ. ಸೊ 2 ಸರಿ ಕೊಡ್ತೀರಾ? ಡೈಲಿ ಕೊಡ್ಬೇಕಾಗುತ್ತೆ? ಡೈಲಿ ಕೊಡ್ಬೋದು. ಓಕೆ ಓಕೆ. ಸೊ ಡ್ರಿಪ್ ಇರಿಗೇಷನ್ಗೆ ಎಷ್ಟು ಖರ್ಚು ಬಿತ್ತು? 30,000 ರೂಪಾಯಿ. ಓಕೆ. 30,000. ಆಮೇಲೆ ಏನೆಲ್ಲ ಖರ್ಚು ಬರುತ್ತಣ್ಣ? ಈಗ ನೀವು ಹೇಳಿದ್ರಿ ಸಸಿಗಳ ಬೀಜ ತಂದ್ರಿ ಅಂತ, ಅದಾದ್ಮೇಲೆ ಮೇಂಟೆನೆನ್ಸ್ ಇದ್ದೇ ಇರುತ್ತೆ ಅಲ್ವಾ? ಒಂದಷ್ಟು ಖರ್ಚು ಬಿದ್ದೇ ಬೀಳುತ್ತೆ. ಸೊ ಎಷ್ಟು ಖರ್ಚು ಟೋಟಲ್ ಆಗಿ ಏನೇನು ಖರ್ಚು ಬೀಳುತ್ತೆ ಎಸ್ಪೆಷಲಿ ಜಾಸ್ತಿ ಅಂದ್ರೆ ಔಷಧಿಗಳು ಬೇಕಾಗ್ತದೆ. ಓಕೆ. ಏನು ಔಷಧಿ ಕೊಡ್ತೀರಾ ನೀಟಾಗಿ ಬರೋದಕ್ಕೆ? ಇದು ಟ್ರಿಪ್ಸ್ ಮೇಸ್ಟ್ಗೆ ಮತ್ತೆ ಡೆವಲಪ್ಮೆಂಟ್ಗೆ ಔಷಧಿ ಹೊಡಿತೀವಿ, ಬರ್ತದೆ ಮೇಡಮ್. ಸೊ ಔಷಧಿಗೆ ಎಷ್ಟು ಖರ್ಚು ಬೀಳುತ್ತೆ? ಔಷಧಿ ಎಲ್ಲ ಹೋಗಿ ಒಂದು ಸುಮಾರು ಒಂದು 60-70 ಸಾವಿರ ಹೋದ್ರು ಬೆಲೆ ಬಂದ್ರೆ ಒಂದು 3 ಲಕ್ಷ ಉಳಿತದೆ. ಪರವಾಗಿಲ್ಲ, ಉಳಿತದೆ. ಸೊ ಬೇರೆ ಏನ್ ಮೇನ್ ರೋಗ ಬರೋದು ಏನು? ಯಾವ್ದಕ್ಕೆ ರೋಗ ಅಂದ್ರೆ ಇದು ಟ್ರಿಪ್ಸ್ ಮೇಟ್ಸ್ ರಂಗೋಲಿ ಅಷ್ಟೇ, ಇನ್ನೇನಿಲ್ಲ. ಸೊ ಅದನ್ನ ಕಂಪ್ಲೀಟ್ ನಾವು ತೆಗ್ದು ಹಾಕ್ಬೋದು ಅಥವಾ ನಿರ್ವಹಣೆ ಮಾತ್ರ ಮಾಡೋದಕ್ಕೆ ಸಾಧ್ಯನಾ? ಕಂಟ್ರೋಲ್ ಮಾತ್ರ ಮಾಡೋದಕ್ಕೆ ಸಾಧ್ಯ? ಕಂಟ್ರೋಲ್ ಮಾಡ್ಬೋದು ಮೇಡಮ್, ಕಂಟ್ರೋಲ್ ಮಾಡ್ಬೋದು, ಔಷಧಿ ಹೊಡೆದು ಕಂಟ್ರೋಲ್ ಮಾಡ್ಬೋದು. ಓಕೆ. ಔಷಧಿ ಬೇಕೇ ಬೇಕಾಗಿದ್ರೆ. ಓಕೆ. ಸೊ ಅಣ್ಣ ಅದು ಬಿಟ್ರೆ ಬೇರೆ ಏನೇನು ಖರ್ಚು ಬರುತ್ತಣ್ಣ? ಈಗ ನೀವು ಹೇಳಿದ್ರಿ ಡ್ರಿಪ್ ಇರಿಗೇಷನ್ಗೆ ಇಷ್ಟು ಖರ್ಚು ಮಾಡಿದೆ, ಆಮೇಲೆ ಔಷಧಿ ಖರ್ಚು ಬರುತ್ತೆ, ಅದಾದ್ಮೇಲೆ ಕೂಲಿ ಕಾರ್ಮಿಕರಿಗೆ ಏನಾದ್ರು ಖರ್ಚು ಮಾಡ್ತೀರಾ ಅಥವಾ ನೀವೇ ಮೇಂಟೈನ್ ಮಾಡ್ತೀರಾ? ಆಳುಗಳು ಇಟ್ಕೊಂಡಿದ್ದೀವಿ, ನಾವೇ ಮಾಡ್ತೀವಿ, ಸ್ವಂತ ನಾವೇ ಮಾಡ್ಕೊಂತೀವಿ. ಓಕೆ. ಅದಾದ್ಮೇಲೆ ಅಂದ್ರೆ ಖರ್ಚಾಗಿದ್ರೆ ಕೂಲಿ ಕಾರ್ಮಿಕರು ಖರ್ಚು ಬರೋದಿಲ್ಲ ಇದರಲ್ಲಿ? ಓಕೆ. ಆಮೇಲೆ ಕಳೆ ಎಲ್ಲ? ಕಳೆ ಇಲ್ಲ ಅಲ್ಲ ಮೇಡಮ್, ಕಳೆಗೆ ಔಷಧಿ ಅಂದ್ರೆ ಈ ತರ ಇದು ಇದ್ರೆ ಓಕೆನಾ ಹೆಂಗೆ? ಅದನ್ನ ಕ್ಲಿಯರ್ ಮಾಡ್ಬೇಕಾ? ತೆಗಿಬೇಕು. ಇದು ಕಾಯಿ ಮೇಲೆ ಇರ್ತದಲ್ಲ, ಇಳಿಬೇಕು. ಕಾಯಿ ಇದು ಎಲೆಯಲ್ಲಿ ಸಿಕ್ಕಾಕೊಂಡು ಡೊಂಕು ಬರ್ತದೆ. ಓಕೆ. ಸೊ ಹಂಗಂದ್ರೆ ಎಲೆಗಳು ತೆಗಿತಾ ಇರ್ಬೇಕಾಗುತ್ತೆ ನಾವು, ಅಂದ್ರೆ ತುಂಬಾ ಗುಪ್ಪಾಗಿದ್ರೆ ಅದನ್ನ ತೆಗಿಬೇಕು. ಸೊ ಹಂಗಾಗಿ ಕೆಳಗಡೆನೂ ಕಳೆ ಇರಬಾರ್ದು. ಓಕೆ. ಸೊ ಈಗ ಒಮ್ಮೆ ಹೀರೆಕಾಯಿದು ಕಟ್ಟಿಂಗ್ ಎಲ್ಲ ಆಯ್ತು, ಇಳುವರಿ ಆಯ್ತು ಅಂತಂದ್ಮೇಲೆ ಬೇರೆ ಏನಾದ್ರು ಬೆಳಿತೀರಾ? ಬೇರೆ ನಾವು ಇದಾಗ್ತೀವಿ ಮೇಡಮ್, ಸೋರೆಕಾಯಿ. ಸೊ ಹಾಗಾದ್ರೆ ಈ ಒಂದು ಭೂಮಿಲೇ ಬೇರೆ ಬೆಳೆನೂ ಹಾಕಬಹುದು, ಯಾಕಂದ್ರೆ ಕೆಲವೊಂದು ಬೆಳೆಗೆ ಹಾಕಬಾರ್ದು ಅಂತಾರೆ, ಇದೇ ಬೆಳೆ ಬೆಳಿಬೇಕು ಅಂತಾರೆ, ಆತರ ಏನೂ ಇಲ್ಲ. ಓಕೆ. ಬೇರೆನೂ ಬೆಳಿಬಹುದು. ಓಕೆ. ಬೇರೆ ರೋಸ್ ಎಲ್ಲ ಬೆಳಿತಿದ್ದೀರಾ ಅಲ್ವಾ ನೀವು? ಓಕೆ. ಸೊ ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರಣ್ಣ? ನಾವು ಸುಮಾರು 40 ವರ್ಷದಿಂದ. ಸೊ ನಿಮ್ಮ ಫ್ಯಾಮಿಲಿಯಲ್ಲೂ ಮುಂಚೆನೂ ಮಾಡ್ತಿದ್ರ ಅಥವಾ ನೀವೇ ಸ್ಟಾರ್ಟ್ ಮಾಡಿದ್ರಾ? ನಾವೇ ಮಾಡಿದ್ವಿ. ಓಕೆ. ಮುಂಚೆ ಅಂದ್ರೆ ನಿಮ್ಮ ತಂದೆ ಆತರ ಯಾರು ಮಾಡ್ತಿರ್ಲಿಲ್ಲ? ಓಕೆ. ಸೊ ಮುಂದೆ ಏನಾದ್ರು ಫ್ಯೂಚರ್ ಪ್ಲಾನ್ ಇದೆಯಾ ಅಣ್ಣ? ಇಂಥದ್ದೇನಾದ್ರೂ ಕೃಷಿಲಿ ಏನಾದ್ರು ಕನಸು ಆತರ ಇರುತ್ತಲ್ವಾ ಒಬ್ಬ ರೈತನಿಗೆ, ಏನಾದ್ರೂ ಕನಸು ಇದೆಯಾ? ಈ ತರ ಬೆಳೆ ಬೆಳಿಬೇಕು ಅಥವಾ ಈ ತರ ಪ್ರಾಫಿಟ್ ಮಾಡ್ಬೇಕು ಆತರ ಏನಾದ್ರು ಇದೆಯಾ? ಏನಿಲ್ಲ ಮೇಡಮ್, ಅದ್ರಲ್ಲಿ ಬೆಳೆ ಬೆಳಿತೀವಿ, ಜೀವನ ಮಾಡ್ತೀವಿ ಅಷ್ಟೇ. ಖುಷಿ ಇದೆ ಕೃಷಿ. ಓಕೆ. ಸೊ ಲಾಸ್ಟ್ ನಿಮ್ದು ಆದಾಯ ಹೆಂಗಿತ್ತಣ್ಣ? ಎಷ್ಟು ಬಂದಿತ್ತು ಟೋಟಲ್ ಆಗಿ? ಕೃಷಿಯಲ್ಲಿ ಏನು ಲಾಸ್ ಏನಿಲ್ಲ ಮೇಡಮ್, ನಾವು ಇಲ್ದು ಮಾತಾಡಬಾರ್ದು. ಖರ್ಚು ಬರ್ತದೆ ಒಂದು 70,000 80,000 1 ಲಕ್ಷ ಬರ್ತದೆ, ಒಂದು 3 ಲಕ್ಷ ಉಳಿತದೆ ಮೇಡಮ್. ಬೆಳೆಗೆ ಸಾಕಾಗುತ್ತೆ. ಸೊ ಖರ್ಚೆಲ್ಲ ತೆಗೆದು ನಿಮ್ಗೊಂದು 3 lakhs ಬಂದ್ರು ಕೂಡ ಅದನ್ನ ನೆಕ್ಸ್ಟ್ ನೀವು ಮತ್ತೆ ಬೆಳೆ ಮೇಲೆ ಇನ್ವೆಸ್ಟ್ ಮಾಡ್ತೀರಾ? ಓಕೆ. ಸೂಪರ್ ಅಣ್ಣ. ಸೊ ನಿಮ್ ಕನಸೆಲ್ಲ ನನ್ಸಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಹೀರೆಕಾಯಿ ಕೃಷಿ ಬಗ್ಗೆ ಡಿಟೇಲ್ ಆಗಿ ಮಾಹಿತಿ ಕೊಟ್ರಿ. ಥ್ಯಾಂಕ್ ಯು ಅಣ್ಣ.